ಪ್ರೈಸ್ ಲಾರ್ಡ್. ಕ್ರಿಸ್ತನಲ್ಲಿರುವಂಥ ಎಲ್ಲ ಆತ್ಮೀಯ ದೇವಜನರೇ, ಅಪೋಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಬೋಧಕರುಗಳು, ಬಿಷಪ್ಗಳು, ರೆವರೆಂಡ್ಗಳು, ಸಹೋದರ ಸಹೋದರರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಅಜ್ಜಿ ತಾತಂದಿರು, ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಕೂಡ, ಎಲ್ಲ ಕಡೆಗಳಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸಹೋದರ ಪಾಸ್ಟರ್ ರಾಜ್ಕುಮಾರ್ ಮಾಡುವ ವಂದನೆಗಳು. ಜಿಯೋನ್ ಸಭೆ, ಜೀಸಸ್ ಬ್ಲೆಸ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಮಿನಿಸ್ಟ್ರಿ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕಮ್ಮಗೊಂಡಹಳ್ಳಿ ಮತ್ತು ಮತ್ತಿಕೆರೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಇನ್ನು ಅನೇಕ ಸ್ಥಳಗಳಲ್ಲಿ ನಾವು ಸೇವೆಗಳನ್ನು ಮಾಡ್ತಿದ್ದೇವೆ. ಪ್ರೇರಾದವರೇ, ನಮ್ಮ ಈ ಒಂದು ಚಿಯೋನ್ ಸಭೆ ಮತ್ತು ಜೀಸಸ್ ಬ್ಲೆಸ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಮಿನಿಸ್ಟ್ರಿಯ ದೇವರ ಉದ್ದೇಶ ಏನಂದರೆ, 2014ರಲ್ಲಿ ಡೆಲ್ಲಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಕ್ಕೆ ಹೋದಾಗ, ಡೆಲ್ಲಿಯ ರಕ್ಷಣೆಗಾಗಿ ಮತ್ತು ದೇಶದ ರಕ್ಷಣೆಗಾಗಿ ಅಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಈ ದೇಶದ ಮೇಲೆ ಸೈತಾನನ ಹೋರಾಟಗಳು ಅಧಿಕವಾಗಿದೆ ಎಂದು ದೇವರು ಪ್ರಕಟಣೆ ಕೊಟ್ಟು, ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ, ಎಲ್ಲ ಜನರನ್ನು ರಕ್ಷಣಾ ಮಾರ್ಗದಲ್ಲಿ ನಡೆಸಲಿಕ್ಕೆ ಎಲ್ಲರ ಜೊತೆಯಲ್ಲಿ ಬೆರೆತು ನೀವೇನು ಮಾಡಿರಿ, ಪ್ರಾರ್ಥನೆ ಸೇವೆಯನ್ನು ಮಾಡಿರಿ ಅಂತ ಹೇಳಿದ್ರು. ಹಾಗಾಗಿ ಸಭಾ ಸೇವೆಯೊಂದಿಗೆ ನಾವು ಪ್ರಾರ್ಥನೆ ಸೇವೆಯನ್ನು ಕೂಡ ಮಾಡುತ್ತಿದ್ದೇವೆ. ಕರ್ತನಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಈ ಪ್ರಾರ್ಥನೆ ಸೇವೆಯನ್ನು ಅನೇಕ ದೇವ ಸಭೆಗಳು, ದೇವ ಸೇವಕರ ಜೊತೆಯಲ್ಲಿ ಸೇರಿಕೊಂಡು ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಪುದುಚೇರಿ, ಸೌತ್ ಇಂಡಿಯಾದಲ್ಲಿ ಪೂರ್ತಿಯಾಗಿ ಅನೇಕ ದೇವ ಸೇವಕರ ಜೊತೆಲಿ ಸೇರಿಕೊಂಡು ಮಾತ್ರ ಅಲ್ಲದೆ ಜಮ್ಮು ಕಾಶ್ಮೀರ, ಪಂಜಾಬು, ವೆಸ್ಟ್ ಬೆಂಗಾಲ್, ಒರಿಸ್ಸಾ ಮತ್ತು ಹೊರಗಿನ ಶ್ರೀಲಂಕಾ ಮತ್ತು ಬಂದ್ಬಿಟ್ಟಿದ್ದೇನೆ ಸೌತ್ ಕೊರಿಯಾ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ, ಬೇರೆ ಬೇರೆ ದೇಶದಲ್ಲೂ ಕೂಡ ಅನೇಕ ದೇವಜನರ ಜೊತೆಲಿ ಸೇರಿಕೊಂಡು ಪ್ರಾರ್ಥನೆ ಮಾಡ್ತಿದ್ದೇವೆ. ಪ್ರಿಯರಾದವರು, ಇನ್ನೂ ಕೂಡ ಅನೇಕರು ನಮ್ಮ ಜೊತೆಲಿ ಸೇರ್ತಾ ಇದ್ದಾರೆ. ನೀವು ಕೂಡ ನಮ್ಮ ಜೊತೆಲಿ ಸೇರಿ ಏನು ಮಾಡೋಣ, ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಸ್ತೋತ್ರ, ದೇವ ರಾಜ್ಯವನ್ನು ಕಟ್ಟೋಣ. ಕರ್ತನಿಗೆ ಸ್ತೋತ್ರ. ಕರ್ತನ ಬರೋಣ ಹತ್ತಿರವಾಗಿದೆ, ಸಭೆ ತಲುಪಡುವ ಸಮಯ ಹತ್ತಿರ ಆಗಿದೆ. ಆದುದರಿಂದ ನಾವು ಈ ಅಂತ್ಯ ದಿನಗಳಲ್ಲಿ ಒಬ್ಬರಿಗೊಬ್ಬರು ಪ್ರಾರ್ಥನೆಯಲ್ಲಿ ಸಹಾಯ ಮಾಡೋಣ. ಪ್ರೇರೆ, ಪ್ರತಿ ದೇವ ಸೇವಕರು, ಪ್ರತಿ ದೇವ ಸಭೆಗಳು ದೇವರ ಬರೋಣದಲ್ಲಿ ಎತ್ತಲ್ಪಡಬೇಕು. ಯಾರೂ ನಷ್ಟವಾಗಬಾರ್ದು. ಎಲ್ಲ ಆತ್ಮಗಳು ರಕ್ಷಣೆ ಹೊಂದಬೇಕು. ಒಬ್ಬರು ಕೂಡ ನಶಿಸಿ ಹೋಗಬಾರ್ದು. ಅದಕ್ಕೋಸ್ಕರವಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಬನ್ನಿ, ಎಲ್ಲ ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ ಬನ್ನಿ ಅನ್ನತಕ್ಕಂಥ ಈ ಒಂದು ಪ್ರಾರ್ಥನಾ ಸಮಯಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತೇವೆ. ಇವತ್ತು ನಾವು ಮುಖ್ಯವಾಗಿ ಅನ್ಯೋನ್ಯತೆಗಾಗಿ ನಾವು ಪ್ರಾರ್ಥನೆ. ಪ್ರಿಯ ದೇವಜನವೇ, ರೂತ್ ಮತ್ತು ನಹೋಮಿ, ಕರ್ತನಿಗೆ ಸ್ತೋತ್ರ, ಅವರಿಬ್ಬರು ಒಳ್ಳೆಯ ಒಂದು ಅನ್ಯೋನ್ಯತೆಯಲ್ಲಿ ಇದ್ದರು. ಅವರ ಅನ್ಯೋನ್ಯತೆ ಹೇಗಿತ್ತು ಅಂದರೆ ಭಾಳ ಚೆನ್ನಾಗಿತ್ತು. ನೋಡುತ್ತೀರಾ ನೀವು ಸತ್ಯವೇದದಲ್ಲಿ, ನಿನ್ನ ಜನರು ನನ್ನ ಜನರು, ನಿನ್ನ ದೇವರು ನನ್ನ ದೇವರು ಅಂತ ಹೇಳಿದ್ರು ಅಲ್ವಾ? ಆ ರೀತಿಯಾದಂಥ ಅನ್ಯೋನ್ಯತೆ ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಬರಲಿ ಅಂತಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ಯೋಸೇಫನ ಕುಟುಂಬದ ಒಂದು ಅನ್ಯೋನ್ಯತೆಯನ್ನು ನಾವು ನೋಡುವಾಗ ಯೋಸೇಫನು ಹೇಳ್ತಾನೆ, ನನ್ನನ್ನು ನೀವು ಕಳಿಸಿದವರು ನೀವಲ್ಲ, ದೇವರೇ ಕಳಿಸಿದ್ದಾರೆ. ನೀವು ಕೆಟ್ಟದನ್ನು ಯೋಚಿಸಿದಿರಿ, ಆದರೆ ದೇವರು ಅದನ್ನು ಒಳ್ಳೆಯದಾಗಿ ಮಾಡಿದನಂತ ಹೇಳಿ ಯೋಸೇಫನು ತನ್ನ ಸಹೋದರರನ್ನು ಸಮಾಧಾನಪಡಿಸಿ ಅವರನ್ನು ಕಾಪಾಡಿದ್ದನ್ನು ನಾವು ನೋಡ್ತೇವೆ. ನೋಡ್ರಿ, ಯೋಸೇಫನ ಕುಟುಂಬದಲ್ಲಿ ಗೊಂದಲಗಳು ಬಂತು, ಕೊನೆಯಲ್ಲಿ ಎಲ್ಲರೂ ಅನ್ಯೋನ್ಯವಾಗಿದ್ದರು. ಕೊನೆಯಲ್ಲಿನ ಕುಟುಂಬವನ್ನು ನಾವು ನೋಡುವಾಗ ಅವನು ತನ್ನ ಮನೆತನದವರೊಂದಿಗೆ ದೇವರನ್ನು ಭಯಪಟ್ಟು ನಿರಂತರವಾಗಿ ಪ್ರಾರ್ಥನೆ ಮಾಡತಕ್ಕಂಥವನಾಗಿದ್ದನು. ಅವನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಬಂದವು. ಅವನ ಮನೆತನದವರ ಮೇಲೆ ಪವಿತ್ರಾತ್ಮವು ಇಳಿದು ಬಂತು. ಹಲ್ಲೆಲೂಯಾ ನನ್ನ ಪ್ರಿಯ ದೇವಜನರೇ. ಹಾಗಾಗಿ ಅನ್ಯೋನ್ಯತೆ ಭಾಳ ಮುಖ್ಯ. ಹಾಗಾಗಿ ನಾವೇನು ಮಾಡೋಣ ಬನ್ನಿರಿ, ಬ್ಯಾಂಗ್ಳೂರು ಪಟ್ಟಣದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶ, ಲೋಕದ ಕಡೆವರೆಗೂ ಇರ್ತಕ್ಕಂಥ ಎಲ್ಲ ದೇವ ಸಭೆಗಳ ಮೇಲೆ, ಕರ್ತನಿಗೆ ಸ್ತೋತ್ರ, ಎಲ್ಲ ಆತ್ಮೀಯ ದೇವ ಜನರ ಮೇಲೆ ದೇವರ ಅನ್ಯೋನ್ಯತೆಯನ್ನು ದೇವರು ದಯಪಾಲಿಸಲಿ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಭಾಷಾ ಭೇದ, ಜಾತಿ ಭೇದ, ಕರ್ತನಿಗೆ ಸ್ತೋತ್ರ, ಮೇಲು ಕೀಳು, ಶ್ರೀಮಂತ ಬಡವ ಅನ್ನತಕ್ಕಂಥದ್ದು ಯಾವುದು ಕೂಡ ನಮ್ಮಲ್ಲಿ ಯಾವುದೇ ಒಂದು ಸಂಪತ್ತನ್ನು ತರುವುದಿಲ್ಲ, ಯಾವುದೇ ಒಂದು ಒಳ್ಳೆಯದನ್ನು ತರುವುದಿಲ್ಲ. ಹಾಗಾಗಿ ಅದೆಲ್ಲ ಮರೆತು ನಾವೆಲ್ಲ ಕ್ರಿಸ್ತನಲ್ಲಿ ದೇವರ ಮಕ್ಕಳು, ಸಹೋದರ ಸಹೋದರರು, ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ಒಂದೇ ಆತ್ಮ ಹೊಂದಿದವರು, ಒಂದೇ ಸತ್ಯವೇದ ವಾಕ್ಯವನ್ನು ಹಿಡಿದವರು, ಒಂದೇ ಪರಲೋಕಕ್ಕೆ ಸೇರಿದವರಂಥ ಅನ್ಯೋನ್ಯತೆಯಿಂದ ನಾವೇನು ಮಾಡೋಣ, ನಾವೆಲ್ಲರೂ ಕೂಡ ಜೀವಿಸೋದಕ್ಕೆ ಪ್ರಾರ್ಥನೆ ಮಾಡೋಣ. ಬನ್ನಿ, ಮೊದಲನೇದಾಗಿ ನಾವು ಬೆಂಗಳೂರು ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡೋಣ. ಯಾಕೆ ಈ ಪ್ರದೇಶಗಳು ಹೇಳ್ತಾ ಇದ್ದೀವಿ ಅಂದರೆ, ಈ ಪ್ರದೇಶಗಳಲ್ಲಿ ಒಂದು ವೇಳೆ ದೇವರ ಸಭೆಗಳು, ದೇವ ಜನರಿದ್ದರೆ ಅವರಿಗೂ ಆಶೀರ್ವಾದ ಉಂಟಾಗಲಿ. ಮತ್ತು ಕರ್ತನಿಗೆ ಸ್ತೋತ್ರ, ಇನ್ನೂ ಕೂಡ ಅನೇಕ ಕುಟುಂಬಗಳಿದ್ದಾರೆ ಈ ಪ್ರದೇಶದಲ್ಲಿ, ಅವರೆಲ್ಲರಿಗೂ ಕೂಡ ಅನ್ಯೋನ್ಯತೆ ಉಂಟಾಗಲಿ ಅಂತ ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಹಾಗಾಗಿ ಈ ಪ್ರಾರ್ಥನೆ ಸಮಯ ಎಲ್ಲೂ ಹೋಗಬೇಡಿ, ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡೋಣ. ಖಂಡಿತ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದ ಉಂಟಾಗ್ತದೆ. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ಬ್ಯಾಂಗ್ಳೂರು ಪಟ್ಟಣದ ಅಬ್ಬಿಗೆರೆ, ಆತೂರು, ಅಗ್ರಹಾರ, ಅಂಬಲಿಪುರ, ಅಶೋಕ್ ನಗರ, ಆಡುಗೋಡಿ, ಉತ್ತರಹಳ್ಳಿ, ಬಾಗಲಗುಂಟೆ, ಬಸವೇಶ್ವರ ನಗರ, ಭಾಷಂ ಸರ್ಕಲ್, ಬಸವನಗುಡಿ, ಬ್ಯಾಟರಾಯನಪುರ,
ಬೈಯಪ್ಪನಹಳ್ಳಿ, ಬೈರಸಂದ್ರ, ಬಾನಶಂಕರಿ, ಬಾನಸುವಾಡಿ, ಬೆಳಂದೂರು, ಬೊಮ್ಮನಹಳ್ಳಿ, ಬ್ರೂಕ್ಫೀಲ್ಡ್, BTM ಲೇಔಟ್, ಚಾಮರಾಜಪೇಟೆ, ಚಂದ್ರ ಲೇಔಟ್, ಚಿಕ್ಕಪೇಟೆ, ದಾಸರಹಳ್ಳಿ, ದೇವಸಂದ್ರ, ಡಾಲರ್ಸ್ ಕಾಲೋನಿ, ದೊಡ್ಡಬೊಮ್ಮಸಂದ್ರ, ದೊಮ್ಲೂರು, ಗಾಂಧಿನಗರ, ಗಾಂಧಿ ಬಜಾರ್, ಗಂಗಾನಗರ, ಗರುಡಾಚಾರ್ಪಾಳ್ಯ, ಗಿರಿನಗರ, ಗೋವಿಂದರಾಜನಗರ, ಗೌರವನಗರ, ಹೆಬ್ಬಾಳ, ಎಣ್ಣೂರು, ಹೆಸರುಘಟ್ಟ, ಏರೋಹಳ್ಳಿ, ಹನುಮಂತನಗರ, ಅರಳೂರು, ಊಡಿ, ಹೊರಮಾವು, ಹೊಸಳ್ಳಿ, ಹೊಸೂರು ರಸ್ತೆ, ಇಂದಿರಾನಗರ, ಎಲೆಕ್ಟ್ರಾನಿಕ್ ಸಿಟಿ, ಜಕ್ಕೂರು, ಜಾಲಹಳ್ಳಿ, ಜಯನಗರ, JP ನಗರ, JP ಪಾರ್ಕ್, ಜ್ಞಾನನಗರ, ಜ್ಞಾನಭಾರತಿ, ಕಮ್ಮನಹಳ್ಳಿ, ಕತ್ತರುಗುಪ್ಪೆ, ಕಮ್ಮಗೊಂಡನಹಳ್ಳಿ, ಖಾತಾನಗರ, ಕಸ್ತೂರಿ ನಗರ, ಕಾಡುಗೋಡಿ, ಕಬ್ಬನ್ ಪಾರ್ಕ್, ಕಾಳಿದಾಸ ನಗರ, ಕಾಮಾಕ್ಷಿಪಾಳ, ಕರಚಕ್ಕನಹಳ್ಳಿ, ಕೆಂಪಾಪುರ, ಕಿಂಗೇರಿ, ಕುವೆಂಪು ನಗರ, ಕೆಂಪೇಗೌಡ ವಿಮಾನ ನಿಲ್ದಾಣ, KR ಪುರಂ, KR ಮಾರ್ಕೆಟೆ, ಕೊಡಿಗೇಳಿ, ಕೋಡಿ ಚಿಕ್ಕನಹಳ್ಳಿ, ಕೋನನಕೋಟೆ, ಕುಮಾರಸ್ವಾಮಿ ಲೇಔಟ್, ಕೃಷ್ಣರಾಜಪುರಂ, ಲಾಲ್ಬಾಗ್, ಚಿಕ್ಕಪೇಟೆ, ಕಬ್ಬನ್ಪೇಟೆ, ನಗದ್ಪೇಟೆ, ತರಕಪೇಟೆ, ಬಳೆಪೇಟೆ, ಅಕ್ಕಿಪೇಟೆ, ಅವಿನಿ ರೋಡ್, SP ರೋಡ್, ಟೌನ್ ಕಾರ್ಪೊರೇಷನ್, ಮಡಿವಾಳ, ಮಲ್ಸಂದ್ರ, ಮಲ್ಲೇಶ್ವರ, ಮತ್ತಿಕೆರೆ, ಮಾರತ್ತಹಳ್ಳಿ, ಮಾದೇವಪುರ, ಮಹಾಲಕ್ಷ್ಮಿ ಲೇಔಟ್, ಸುಂಕದಕಟ್ಟೆ, ತಾವರೆಕೆರೆ, ತಿಪ್ಪಗೊಂಡನಹಳ್ಳಿ, ಮಾಗಡಿ, ಮೈಸೂರು ರಸ್ತೆ, ಮುತ್ಯಾಲನಗರ, ನಾಗರಬಾವಿ, ನಾಗವಾರ, ನಾಗಸಂದ್ರ, ನಾಯಂಡಹಳ್ಳಿ, ನಂದಿನಿ ಲೇಔಟ್, ನೆಲಮಂಗಲ, ಪದ್ಮನಾಭನಗರ, ಪೀಣ್ಯ, ಪ್ರಕಾಶ್ ನಗರ, ಪುಲಕೇಶಿ ನಗರ, ರಾಮಮೂರ್ತಿ ನಗರ, ರಾಮಚಂದ್ರಪುರ, ರಿಚ್ಮಂಡ್ ಟೌನ್, ರಾಜಾಜಿನಗರ, ರಾಮ ಮಂದಿರ, ರಾಜರಾಜೇಶ್ವರಿ ನಗರ, ಸದಾಶಿವನಗರ, ಸಂಜಯ್ ನಗರ, ಸುಂದರ್ ನಗರ, ಸರ್ಜಾಪುರ, ಸಿಂಗಸಂದ್ರ, ಸಿದ್ದಾಪುರ, ಸಿದ್ಧಾರ್ಥನಗರ, ಶಾಂತಿನಗರ, ಶಾಕಂಬರಿ ನಗರ, ಶಿವಾಜಿನಗರ, ಶಿವನಗರ, ಶೇಷಾದ್ರಿಪುರಂ, ಶ್ರೀನಿವಾಸ ನಗರ, ತನಿಸಂದ್ರ, ತಲಗಟ್ಟಪುರ, ತಿಲಕ್ ನಗರ, ಉಳ್ಳಾಲು, ವಾಜರಳ್ಳಿ, ವಿಧಾನಸೌಧ, ವಿದ್ಯಾರಣ್ಯಪುರ, ವಿಜಯನಗರ, ವಿಕ್ರಮ್ ನಗರ, ವರ್ತೂರು, ವಸಂತ ನಗರ, ವೈಟ್ಫೀಲ್ಡ್, ವಿಲ್ಸನ್ ಗಾರ್ಡನ್, ಲಾಲ್ಬಾಗ್, ಕಬ್ಬನ್ ಪಾರ್ಕ್, MG ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಯಲಹಂಕ, ಎಲ್ಚೇನಹಳ್ಳಿ, ಯಡಿಯೂರು, ಯಶವಂತಪುರ, ದೇವನಹಳ್ಳಿ, ಹೊಸಕೋಟೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೊಡ್ಡಾಲದ ಮರ, ಮಂಚಿನಬೆಲೆ, ಬಿಡದಿ, ರಾಮನಗರ, ಕನಕಪುರ ಮತ್ತು ಉಳಿದ ಎಲ್ಲ ಪ್ರದೇಶಗಳಿಗಾಗಿ ಪ್ರಾರ್ಥಿಸೋಣ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥಿಸೋಣ. ಕರ್ತನೇ, ಈ ಪ್ರಾಂತ್ಯದಲ್ಲಿ, ಪ್ರದೇಶದಲ್ಲಿ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೇವ ಜನರಿಗಾಗಿ, ದೇವ ಸಭೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಉತ್ತಮ ದೇವ ಸಭೆಗಳು, ಉತ್ತಮ ದೇವ ಸೇವಕರುಗಳು, ಹಲ್ಲೆಲೂಯಾ, ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಲ್ಪಟ್ಟು ಅವರ ಕುಟುಂಬಗಳ ಅನ್ಯೋನ್ಯತೆಗಾಗಿ ಬೇಡುತ್ತೇವೆ. ರಕ್ಷಕ, ಸಭೆಯ ಹಿರಿಯರು, ಯೌವನಸ್ಥರು, ಚಿಕ್ಕವರು, ದೊಡ್ಡವರು ಎಲ್ಲರ ಅನ್ಯೋನ್ಯತೆಗಾಗಿ ಪ್ರಾರ್ಥಿಸುತ್ತೇವೆ. ಒಂದೇ ಪ್ರದೇಶದಲ್ಲಿರುವಂಥ ಕೆಲವು ಸಭೆಗಳು, ಕೆಲವು ಡಿನಾಮಿನೇಷನ್ಗಳು, ಕರ್ತನೇ ಸ್ತೋತ್ರ, ಸ್ತೋತ್ರ, ಆದಿ ಅಪೊಸ್ತಲ ಸಭೆ ಇರ್ಬೋದು, ರೋಮನ್ ಕ್ಯಾಥಲಿಕ್ ಸಭೆ ಇರಬಹುದು, ಕರ್ತನೇ ಸ್ತೋತ್ರ, ಕರ್ತನೇ ಪ್ರಾಟೆಸ್ಟೆಂಟ್ ಇರಬಹುದು, ಸೇಸೆ ಇರ್ಬೋದು, ರೋಮನ್ ಕ್ಯಾಥಲಿಕ್ ಇರ್ಬೋದು, ಸೆವೆಂತ್ ಡೇ ಇರ್ಬೋದು, ಬ್ಯಾಪ್ಟಿಸ್ಟ್ ಇರ್ಬೋದು, ಬ್ರದರನ್ ಇರ್ಬೋದು, ಕರ್ತನೇ ಸ್ತೋತ್ರ. ಯಾವ ಸಭೆಗಳಾದ್ರೂ ಕೂಡ, ಇಂಡಿಪೆಂಡೆಂಟ್ ಸಭೆಗಳಾದರೂ, ಪೆಂಟೆಕೋಸ್ಟೆ ಸಭೆಗಳಾದರೂ, ದೇವರೇ ಸ್ತೋತ್ರ, ಒಂದು ಬಿಡದೆ ಎಲ್ಲ ಸಭೆಗಳು ಅನ್ಯೋನ್ಯವಾಗಿರುವಂತೆ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಸಭೆಯ ದೇವದಾಸರುಗಳು, ಎಲ್ಲ ರೆವರೆಂಡ್ಗಳು, ಎಲ್ಲ ಬಿಷಪ್ಗಳು, ಎಲ್ಲ ಪಾಸ್ಟರ್ಸ್ಗಳು ಒಂದಾಗಿರುವಂತೆ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ ಸ್ತೋತ್ರ, ಅನ್ಯೋನ್ಯತೆ ದಯಪಾಲಿಸು ಸ್ವಾಮಿ. ಜಾತಿ ಭೇದ ಭಾವ ಬೇಡ, ಭಾಷೆ ಭೇದ ಭಾವ ಬೇಡ. ಕರ್ತನೆ, ಮೇಲು ಕೀಳು, ಐಶ್ವರ್ಯ ಅಂತ ಬಡವನ್ನತಕ್ಕಂಥದ್ದು ಬೇಡ. ಸರಳ ಹೃದಯವನ್ನು ಕೊಟ್ಟು, ಸಮಾನತ್ವವನ್ನು ಕೊಟ್ಟು, ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಕಾರ್ಯಗಳನ್ನು ಮಾಡಿ, ಒಬ್ಬರಿಗೊಬ್ಬರು ಸ್ನೇಹದ ಹೃದಯ, ಪ್ರೀತಿಯ ಹೃದಯ ಕೊಟ್ಟು, ಅವರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು, ಕರ್ತನೆ, ಗೊಂದಲ, ಗಲಭೆಗಳು, ಗಲಾಟೆಗಳು, ಕರ್ತನೆ ಸ್ತೋತ್ರ, ಅಲ್ಲಿ ಇಲ್ಲಿ ಕರ್ತನೆ ಊಹಾಪೋಹಗಳು, ಸುಳ್ಳು ಮಾತುಗಳು, ಸುಳ್ಳು ಸಾಕ್ಷಿಗಳು ಎಲ್ಲ ಯೇಸುವಿನ ನಾಮದಲ್ಲಿ ಕಿತ್ತು ಬಿಸಾಕಿ, ಕರ್ತನೆ, ಎಲ್ಲರನ್ನು ಅನ್ಯೋನ್ಯಗೊಳಿಸು. ಯೇಸುವಿನ ರಕ್ತದಿಂದ, ಯೇಸು ಕ್ರಿಸ್ತನ ಆತ್ಮದಿಂದ ಒಬ್ಬೊಬ್ಬರು ಅನ್ಯೋನ್ಯವಾಗಿ ಕರ್ತನೆ ದೇವರಾಜ್ಯವನ್ನು ಕಟ್ಟುವಂತಾಗಲಿ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕರ್ತನೆ ಉಳಿದಿರ್ತಕ್ಕಂಥ ಅನೇಕ ಸುಮಾರು ಕರ್ತನೆ, ಹೆಚ್ಚು ಕಡಿಮೆ ಕರ್ತನೆ 2 ಕೋಟಿ ಜನಗಳು ಹತ್ತತ್ರ ಇದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಎಷ್ಟು ಜನ ಇದ್ದಾರೆ ನಿನಗೆ ಗೊತ್ತಿದೆ. ಬ್ಯಾಂಗ್ಳೂರು ಪಟ್ಟಣದ ಎಲ್ಲ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನಗಳಲ್ಲೂ ಕೂಡ, ಕುಟುಂಬದಲ್ಲಿ ಅತ್ತೆ ಮಾವ, ಅಣ್ಣ ತಮ್ಮ, ಅಕ್ಕ ತಂಗಿ, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಕೂಡ ಅನ್ಯೋನ್ಯವಾಗಿರಲಿ. ಯಾರು ಕೂಡ ಒಡೆದಾಟ, ಜಗಳಗಳಲ್ಲಿ, ಕಿತ್ತಾಟಗಳಲ್ಲಿ ದೂರ ಆಗಿರಬಾರ್ದು. ಎಲ್ಲರೂ ಒಂದಾಗಲಿ. ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರು, ಕಳೆದು ಹೋಗಿರ್ತಕ್ಕಂಥವ್ರೆಲ್ಲರೂ ಮನೆಗೆ ಬಂದು ಸೇರಲಿ. ಕರ್ತನೆ ಸ್ತೋತ್ರ. ಹೌದು, ಮುರಿದ ಕುಟುಂಬಗಳು ಒಂದಾಗಲಿ. ಡೈವರ್ಸ್ಗೆ ಕರ್ತನೆ ಸ್ತೋತ್ರಪ್ಪ. ಹೌದು, ನಿಂತಿರುವಂತಹ ಡೈವರ್ಸ್ ಆಗಿರುವಂತವರು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಒಂದಾಗಿ ಅವರ ಜೀವಿತಗಳು, ಬಾಳುಗಳು ಕಟ್ಟಲ್ಪಟ್ಟು ಆಶೀರ್ವದಿಸಲ್ಪಡಲೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ, ಆಮೇನ್. ಪ್ರಿಯರಾದವರೇ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಸ್ತೋತ್ರ. ಕರ್ನಾಟಕ ಜಿಲ್ಲೆಯ ಬಾಗಲಕೋಟೆಯ ಬಾದಾಮಿ, ಬಾಗಲಕೋಟೆ, ಬಿಲಗಿ, ಎಳಕಲ್, ಹುಣಗುಂದ, ಜಮಖಂಡಿ, ಮೈದೋಳ, ತೇಡಾಲ್, ಗುಳೆದೊಡ್ಡ, ಬೆಳಗಾವಿ ಜಿಲ್ಲೆಯ ಅಥಣಿ, ಬೈಲಹೊಂಗಲ, ಚಿಕ್ಕೋಡಿ, ಗೋಕಾಕ, ಹುಕ್ಕೇರಿ, ಖಾನಾಪುರ, ನಿಪ್ಪಣಿ, ರಾಮದುರ್ಗ, ಸೌಂದಟ್ಟಿ, ರಾಯಬಾಗ್, ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ, ಕಂಪ್ಲಿ, ಕುರುಗೋಡು, ಸೊಂಡೂರು, ಸಿರುಗುಪ್ಪ, ಬೀದರ್ ಜಿಲ್ಲೆ ಬೀದರ್, ಬಸವಕಲ್ಯಾಣ, ಬಾಲ್ಕಿ, ಹುಮನಾಬಾದ್, ಔರಾದ್, ವಿಜಯಪುರ ಜಿಲ್ಲೆ ವಿಜಯಪುರ, ಇಂಡಿ, ಮೆದೆಬಿಹಾಳ, ತಾಳಿಕೋಟೆ, ಸಿಂದಗಿ, ಬಸವನ ಬಾಗೇವಾಡಿ, ವಿಜಯನಗರ ಜಿಲ್ಲೆಯ ವಿಜಯನಗರ, ಹೊಸಪೇಟೆ, ಹರಪನಹಳ್ಳಿ, ಅಗರಿಬೊಮ್ಮನಹಳ್ಳಿ, ಕುಡ್ಲಿಗಿ,
ಹಡಗಲಿ, ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ, ಹೊನ್ನೂರು, ಯಳಂದೂರು, ಕೊಳ್ಳೇಗಾಲ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು, ಗುಡಿಬಂಡೆ, ಶಿಡ್ಲಘಟ್ಟ, ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು, ಕಡೂರು, ಕೊಪ್ಪ, ಮೂಡಿಗೆರೆ, ನರಸಿಂಹರಾಜಪುರ, ಶೃಂಗೇರಿ, ತರೀಕೆರೆ, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಚಾಲಕೆರೆ, ಹಿರಿಯೂರು, ಹೊಳಲ್ಕೆರೆ, ಹೊಸದುರ್ಗ, ಮೊಳಕಾಲ್ಮೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ, ಮೂಡಬಿದ್ರೆ, ಕದಬ, ದಾವಣಗೆರೆ ಜಿಲ್ಲೆಯ ದಾವಣಗೆರೆ, ಹರಿಹರ, ಹೊನ್ನಾಳಿ, ಜಾಗಲೂರು, ಚನ್ನಗಿರಿ, ಧಾರವಾಡ ಜಿಲ್ಲೆಯ ಧಾರವಾಡ, ಹುಬ್ಬಳ್ಳಿ, ನವಲಗುಂದ, ಕುಂದಗೋಳ, ಕಲಘಟಕಿ, ಗದಗ ಜಿಲ್ಲೆಯ ಗದಗ, ಮುಂಡರಗಿ, ನರಗುಂದ, ರೋಣ, ಶಿರಹಟ್ಟಿ, ಹಾಸನ ಜಿಲ್ಲೆಯ ಹಾಸನ, ಆಲೂರು, ಅರ್ಕಲೂರು, ಅರಸೀಕೆರೆ, ಬೇಳೂರು, ಚನ್ನರಾಯಪಟ್ಟಣ, ಸಕಲೇಶಪುರ, ಹಾವೇರಿ ಜಿಲ್ಲೆಯ ಹಾವೇರಿ, ಹಾಂಗಲ್, ಬೈದಗಿ, ರಾಣೆಬೆನ್ನೂರು, ಸಾವನೂರು, ಶಿಂಗಾವಿ, ಕಲಬುರಗಿ ಜಿಲ್ಲೆಯ ಕಲಬುರಗಿ, ಅಫ್ಸಲಪುರ, ಆಲಂದ, ಚಿಂಚೋಳಿ, ಚಿತ್ತಾಪುರ, ಸೇಡಂ, ಜೇವರ್ಗಿ, ಕೋಲಾರ ಜಿಲ್ಲೆಯ ಕೋಲಾರ, ಬಂಗಾರಪೇಟೆ, ಮಾಲೂರು, ಮುಳಬಾಗಿಲು, ಶ್ರೀನಿವಾಸಪುರ, ಕೊಡಗು ಜಿಲ್ಲೆಯ ಮಡಿಕೇರಿ, ವಿರಾಜಪೇಟೆ, ಸೋಮಾರಪೇಟೆ, ಕುಶಾಲನಗರ, ಕೊಪ್ಪಳ ಜಿಲ್ಲೆಯ ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ಯಲಬರ್ಗ, ಕನಕಗಿರಿ, ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಮಳವಳ್ಳಿ, ನಾಗಮಂಗಲ, ಪಾಂಡವಪುರ, ಶ್ರೀರಂಗಪಟ್ಟಣ, ಮೈಸೂರು ಜಿಲ್ಲೆಯ ಮೈಸೂರು, ನಂಜನಗೂಡು, ಹುಣಸೂರು, ಟಿ ನರಸೀಪುರ, ಪಿರಿಯಾಪಟ್ಟಣ, ಕೃಷ್ಣರಾಜನಗರ, ರಾಮನಗರ ಜಿಲ್ಲೆಯ ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ರಾಯಚೂರು ಜಿಲ್ಲೆಯ ರಾಯಚೂರು, ಲಿಂಗಸೂರು, ಮನವಿ, ಸಿಂಧನೂರು, ದೇವದುರ್ಗ, ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ, ಭದ್ರಾವತಿ, ಸಾಗರ, ಶಿಕಾರಿಪುರ, ತೀರ್ಥಹಳ್ಳಿ, ಸೊರಬ, ತುಮಕೂರು ಜಿಲ್ಲೆಯ ತುಮಕೂರು, ಗುಬ್ಬಿ, ಮಧುಗಿರಿ, ಪಾವಗಡ, ಸಿರಾ, ಟಿಪಟೂರು, ಕುಣಿಗಲ್, ಉಡುಪಿ ಜಿಲ್ಲೆಯ ಉಡುಪಿ, ಕಾರ್ಕಳ, ಕುಂದಾಪುರ, ಬ್ರಹ್ಮಾವರ, ಬೈಂದೂರು, ಕಾಪು, ಹೆಬ್ರಿ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲ, ಭಟ್ಕಳ, ಕುಮಟಾ, ಸಿರ್ಸಿ, ಯಲ್ಲಾಪುರ, ಮುಂಡಗೋಳ, ಹುಳಿಯಾಳ, ಯಾದಗಿರಿ ಜಿಲ್ಲೆಯ ಯಾದಗಿರಿ, ಶೋರಾಪುರ, ಶಹಾಪುರ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು, ಆ ಜಿಲ್ಲೆಗಳಲ್ಲಿರುವಂಥ ಮುಖ್ಯವಾದ ಪಟ್ಟಣಗಳು ಎಲ್ಲವರ ಅನ್ಯೋನ್ಯತೆಗಾಗಿ ಪ್ರಾರ್ಥಿಸೋಣ. ಎಲ್ಲರ ಒಂದು ಅನ್ಯೋನ್ಯತೆ, ಹಲಲು ಎಲ್ಲ ಸಭೆಗಳ ಅನ್ಯೋನ್ಯತೆ, ಎಲ್ಲ ಜನರ ಅನ್ಯೋನ್ಯತೆ. ಸುಮಾರು 7.5 ಕೋಟಿಯಿಂದ 8 ಕೋಟಿ ಜನರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ನನ್ನ ಪ್ರಿಯ ದೇವಚಂದ್ರೆ, ತಂದೆ ತಾಯಿಗಳು ಮಾತಾಡ್ತಿಲ್ಲ, ಅಣ್ಣ ತಮ್ಮದ್ರು ಮಾತಾಡ್ತಿಲ್ಲ, ಅಕ್ಕ ತಂಗಿರು ಮಾತಾಡ್ತಿಲ್ಲ, ದೇವ ಸೇವಕರು ವಿಶ್ವಾಸಿಗಳ ಜೊತೆಯಲ್ಲಿ ಮಾತನಾಡೋಕ್ಕಾಗ್ತಿಲ್ಲ. ಏನೋ ಒಂದು ರೀತಿಯಲ್ಲಿ ಅನ್ಯೋನ್ಯತೆ ಕೊರತೆ ಆಗಿಬಿಟ್ಟಿದೆ. ದೇವ ಜನರೇ, ಕಣ್ಣೀರಿಂದ ನಾವು ಪ್ರಾರ್ಥನೆ ಮಾಡೋಣ. ಕರ್ನಾಟಕದಲ್ಲಿರುವಂಥ ಪ್ರತಿ ಮನೆಗಳು, ಪ್ರತಿ ಕುಟುಂಬಗಳು, ಪ್ರತಿ ರಾಜಕಾರಣಿಗಳು, ಹಲ್ಲೆಲೂಯಾ, ಆ ಪಾರ್ಟಿ ಈ ಪಾರ್ಟಿಯವರು, ಕರ್ತನಿಗೆ ಸ್ತೋತ್ರ, ಬೇರೆ ಬೇರೆ ಪಾರ್ಟಿಯವರು, ಬೇರೆ ಬೇರೆ ದಿನ ಒಂದೊಂದು ಜಗಳ ನೋಡಿ ಬೇಸರ ಆಗಿಬಿಟ್ಟಿದೆ ಜನಗಳಿಗೆ. ಹಾಗಾಗಿ ಮಾಧ್ಯಮದಲ್ಲಿ ಅದೇ ಒಂದು ಪ್ರಸಾರ, ತುಂಬ ದುಃಖ ಆಗ್ತಿದೆ ದೇವ ಜನರೇ. ನಾವಿರ್ತಕ್ಕಂಥ ಈ ಕಾಲದಲ್ಲಿ ಅನ್ಯೋನ್ಯತೆ ಕೊರತೆ ಎದ್ದು ಕಾಣ್ತಿದೆ. ಒಂದೇ ಮನೆಯಲ್ಲಿ, ಕರ್ತನಿಗೆ ಸ್ತೋತ್ರ, ಒಂದು ಸಮಾಧಾನ ಇಲ್ಲದೆ, ನೆಮ್ಮದಿಲ್ಲದೆ ಇದ್ದಾರೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ದೇವಸಭೆಗಳು, ಉತ್ತಮ ದೇವಸಭೆಗಳಿಗಾಗಿ ಪ್ರಾರ್ಥಿಸ್ತೇವೆ ದೇವ. ಉತ್ತಮ ದೇವ ಸೇವಕರುಗಳಿಗಾಗಿ ಕರ್ತನೇ ಪ್ರಾರ್ಥಿಸುತ್ತೇವೆ. ರಕ್ಷಕ, ನಿನ್ನಿಂದ ಕರೆಯಲ್ಪಟ್ಟಂಥ ಎಲ್ಲ ದೇವಸಭೆಗಳಲ್ಲಿ ದೇವರ ಅನ್ಯೋನ್ಯತೆ ಉಂಟಾಗಲಿ. ಕಬಲದುರಿ ಶಂದನ ಬರಬರಬಿ ಕಬಲಬ. ವಿಶ್ವಾಸಿಗಳಿಗೂ ಯೌವನಸ್ಥರಿಗೂ ಸಹೋದರ ಸಹೋದರಿಗೂ ಒಳ್ಳೆ ಅನ್ಯೋನ್ಯತೆ ಉಂಟಾಗಲಿ. ಆ ಪ್ರಾಂತ್ಯದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ದೇವ ಸೇವಕರ ಐಕ್ಯತೆ ಉಂಟಾಗಲಿ, ವಿಶ್ವಾಸಿಗಳ ಐಕ್ಯತೆ ಉಂಟಾಗಲಿ. ಹಲ್ಲೆಲೂಯಾ, ಸ್ತೋತ್ರ. ಕುಟುಂಬಗಳ ಐಕ್ಯತೆ ಉಂಟಾಗಲಿ. ಹಲ್ಲೆಲೂಯಾ, ಸ್ತೋತ್ರ ಕರ್ತನೇ. ರೈತರ ಐಕ್ಯತೆ ಉಂಟಾಗಲಿ, ರಾಜಕಾರಣಿಗಳ ಐಕ್ಯತೆ ಉಂಟಾಗಲಿ, ಬಿಸ್ನೆಸ್ ಮ್ಯಾನ್ಗಳ ಐಕ್ಯತೆ ಉಂಟಾಗಲಿ. ಕರ್ನಾಟಕ ರಾಜ್ಯದಲ್ಲಿರುವಂಥ ಚಿಕ್ಕವರು ದೊಡ್ಡವರು ಎಲ್ಲರ ಐಕ್ಯತೆ ಉಂಟಾಗಲಿ. ಅಪಾ ಸ್ತೋತ್ರ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹಲ್ಲೆಲೂಯಾ, ಸಿಖ್, ಜೈನ, ಹಲ್ಲೆಲೂಯಾ ಸ್ತೋತ್ರ, ಪಾರ್ಸಿ, ಕಥನೆ ಸ್ತೋತ್ರ, ಎಲ್ಲ ಜಾತಿ ಧರ್ಮದವರು, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಹಲ್ಲೆಲೂಯಾ ಎಲ್ಲ ಭಾಷೆಯ ಜನರು ಕೂಡ ಹಲ್ಲೆಲೂಯಾ ವಾಸ ಮಾಡುತ್ತಿರುವಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೊಂದಿಗೆ ಐಕ್ಯತೆ ಉಂಟಾಗಲಿ. ಯಾವ ಭೇದ ಭಾವ, ಬೇಸರ, ದ್ವೇಷಗಳು ಬೇಡ. ಕಿಡಿ ಹಚ್ಚಿ ಕರ್ತನೆ ಕರ್ನಾಟಕ ರಾಜ್ಯದ ಎಲ್ಲ ಜನರ ಸಹೋದರ ಸಹೋದರ ಮನಸ್ಸಿನಲ್ಲಿ ಹಲ್ಲೆಲೂಯಾ ಸ್ತೋತ್ರ ಕರ್ತನೆ. ಅಪ್ಪ, ಜಗಳಗಳನ್ನು ಬಿತ್ತುವಂತವರನ್ನ ಕರ್ತನ ನಾಶ ಮಾಡು. ಕೀಲಬಾಲದೇರಿ ಮಕ್ಕಬಾಲಬಾರೆ ರಮಲಥುರಿ ಕಮಲ ಸಂದುರಲ ಹತರಬ. ಮಂತ್ರವಾದಿಗಳಾಗಿರಬಹುದು, ರಿಂಬಲಕರ ಸಂದುರಲಕೆರ ಮಾಂತರಲಬ, ಆಕಾಶಮಣ ದುರಾತ್ಮ ಶಕ್ತಿಗಳಾಗಿರಬಹುದು, ರಿಂಬಲ ಹೊಸಂದರಿ ಕಬಲಬ, ಭೂಲೋಕ ಪಾತಾಳದಲ್ಲಿ ದುರಾತ್ಮನ ಶಕ್ತಿಗಳು, ಸೈತಾನನ ಶಕ್ತಿಗಳು ಯಾವುದೇ ರೀತಿ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನಡೆಯದಾಗೆ ಹಲ್ಲೆಲೂಯಾ. ಇಮ್ಮಾನುವೇಲನ ರಕ್ತ ಯೇಸುವಿನ ನಾಮದ ಕರ್ನಾಟಕ ರಾಜ್ಯದ ಮೇಲೆ ಸುರಿಸಲ್ಪಡಲು. ಎಲ್ಲ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಅತ್ತೆ ಸೊಸೆಯರು, ಸಹೋದರ ಸಹೋದರರು, ಬಂಧು ಬಳಗದವರು ಎಲ್ಲರೂ ಕರ್ತನ ಕೆಲಸದ ಸ್ಥಳದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಯಾವುದೇ ಸ್ಥಳದಲ್ಲಿ ರೈತರು, ಯೋಧರು, ಮಹಿಳೆಯರು, ಯುವಕರು, ಪ್ರತಿಯೊಬ್ಬೊಬ್ಬರು ಐಕ್ಯತೆಯಿಂದಿರಲಿ ಸ್ವಾಮಿ, ಐಕ್ಯತೆಯಿಂದಿರಲಿ, ಅನ್ಯೋನ್ಯವಾಗಿರಲಿ, ಒಂದಾಗಿರಲಿ, ಒಗ್ಗಟ್ಟಾಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ರಕ್ಷಕ. ಹಲ್ಲೆಲೂಯಾ. ನಮ್ಮ ಕನ್ನಡ ನಾಡನ್ನು ದೇವರೇ ಸ್ತೋತ್ರ, ಐಕ್ಯತೆಯಲ್ಲಿ ತುಂಬಿ, ಪ್ರೀತಿಯಲ್ಲಿ ತುಂಬಿ, ಒಗ್ಗಟ್ಟಲ್ಲಿ ತುಂಬಿ ಎಲ್ಲರೂ ಕೂಡ ಕರ್ತನೇ ಸ್ತೋತ್ರ ಸ್ನೇಹ ಭಾವದಿಂದ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವಳ ತಂದೆ. ಆಮೇನ್.
ಪ್ರಿಯರಾದವರೇ, ಈಗ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಭಾರತ ದೇಶದ ಎಲ್ಲ ರಾಜ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನ ನಮ್ಮ ಪ್ರಾರ್ಥನೆಗಳು ಕೇಳ್ತಾ ಇದ್ದಾನೆ. ಎಲ್ಲೂ ಹೋಗಬೇಡಿ. ಕರ್ತನಿಗೆ ಸ್ತೋತ್ರ. ನಾವೆಲ್ಲರೂ ಸೇರಿ ಭಾರತ ದೇಶದ ರಾಜ್ಯಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಭಾರತ ದೇಶದ ರಾಜ್ಯಗಳು ಆಂಧ್ರ ಪ್ರದೇಶ, ಅರುಣಾಚಲ್ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ, ಅಂಡಮಾನ್ ನಿಕೋಬಾರ್, ಚಂಡೀಗಢ, ದೆಹಲಿ, ದಾದ್ರಾ ಮತ್ತು ಹಾವೇಲಿ, ಕರ್ತನಿಗೆ ಸ್ತೋತ್ರ ಉಂಟಾಗಿ ಜಮ್ಮು ಮತ್ತು ಕಾಶ್ಮೀರ, ಮತ್ತು ಪುದುಚೇರಿ, ಲಕ್ಷದ್ವೀಪ, ಈ ರೀತಿಯಾಗಿ ಎಲ್ಲ ಪ್ರಾಂತ್ಯಗಳು, ಎಲ್ಲ ರಾಜ್ಯಗಳು, ಹಲ್ಲೆಲೂಯ, ಎಲ್ಲ ಪ್ರದೇಶಗಳು, ಹಳ್ಳಿಯಿಂದ ಹಿಡಿದು ಗ್ರಾಮ, ಹೋಬಳಿ, ಹಲ್ಲೆಲೂಯ, ಜಿಲ್ಲೆಯಿಂದ ಹಿಡಿದು ಎಲ್ಲ ಕಡೆಗಳಲ್ಲಿ ನಮ್ಮ ದೇಶದಲ್ಲಿ ಎಲ್ಲರ ಸಭೆಗಳಲ್ಲಿ ಐಕ್ಯತೆ ಉಂಟಾಗಲಿ. ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರ. ಆದಿ ಅಪೊಸ್ತಲರ ಸಭೆ, ರೋಮನ್ ಕ್ಯಾಥಲಿಕ್ ಸಭೆ, CSS ಸಭೆ, ಪ್ರೊಟೆಸ್ಟೆಂಟ್ ಸಭೆ, ಬ್ಯಾಪ್ಟಿಸ್ಟ್ ಸಭೆ, ಹಲ್ಲೆಲೂಯ, ಬ್ರದರನ್ ಸಭೆ, ಹಲ್ಲೆಲೂಯ, ಪೆಂಟೆಕೋಸ್ತೆ ಸಭೆಗಳು, ಈ ರೀತಿಯಾಗಿ ಏರಾಳವಾಗಿ ಇಂಡಿಪೆಂಡೆಂಟ್ ಸಭೆಗಳು, ಎಲ್ಲ ಸಭೆಗಳು, ದೇವದಾಸರುಗಳು, ಎಲ್ಲ ರೆವರೆಂಡ್ಗಳು, ಬಿಷಪ್ಗಳ ಐಕ್ಯತೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸೋಣ. ಹಲ್ಲೆಲೂಯ. ಐಕ್ಯತೆಗೆ ವಿರೋಧವಾಗಿ ಹೋರಾಡುವಂಥ ಮಂತ್ರ ಶಕ್ತಿಗಳು ಇವತ್ತು ನಿರ್ಮೂಲ ಆಗಬೇಕು. ಸುಳ್ಳು ಸಾಕ್ಷಿಗಳು ನಿರ್ಮೂಲ ಆಗಬೇಕು. ಹಲ್ಲೆಲೂಯ. ಜಗಳ ಗಂಟಿಗರು, ಜಗಳ ಹಿಡಿತಕ್ಕಂಥವರು, ಅವರೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರು ಸಂಧಿಸಿ, ಹಲ್ಲೆಲೂಯ, ಸ್ತೋತ್ರ, ತಿದ್ದುಕೊಳ್ಳುವ ಹಾಗೆ ಬುದ್ಧಿಪರವಾಗಿ ಮಾಡಬೇಕು. ದೇವರು ಒಂದು ವೇಳೆ ಕಠಿಣ ಹೃದಯವನ್ನು ದಂಡಿಸಿ ಶಿಕ್ಷಿಸಿ ನಮ್ಮ ದೇಶದಲ್ಲಿರ್ತಕ್ಕಂಥ ಹಲ್ಲೆಲೂಯ 146 ಕೋಟಿಗಿಂತಲೂ ಅಧಿಕವಾಗಿ, ಹೆಚ್ಚು ಕಡಿಮೆ 150 ಕೋಟಿ ಜನಗಳು ಅನ್ಯೋನ್ಯವಾಗಿರಬೇಕು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧರು, ಸಿಖ್ಖರು, ಪಾರ್ಸಿಯರು, ಜೈನಿಯರು, ಹಲ್ಲೆಲೂಯ, ಸ್ತೋತ್ರ, ಎಲ್ಲ ಜಾತಿ ಧರ್ಮದವರು ಒಂದಾಗಿ ಬಾಳುವಂಥ ಒಂದು ಭಾರತ, ಹೊಸ ಭಾರತವನ್ನು ನಾವು ನೋಡಬೇಕು. ಹಲ್ಲೆಲೂಯ, ನೆಮ್ಮದಿಯ ಭಾರತವನ್ನು ನಾವು ನೋಡಬೇಕು. ಸಮಾಧಾನದ ಭಾರತವನ್ನು ನಾವು ನೋಡಬೇಕು. ಹಲ್ಲೆಲೂಯ, ಸ್ತೋತ್ರ. ಪೀಸ್ ಇಂಡಿಯಾ, ಬ್ಲೆಸ್ ಇಂಡಿಯಾ. ಹಲ್ಲೆಲೂಯ. ಅದಕ್ಕಾಗಿಯೇ ಜೀಸಸ್ ಬ್ಲೆಸ್ ಇಂಡಿಯಾ ವರ್ಲ್ಡ್ ಮಿನಿಸ್ಟ್ರಿ ಮಾಡ್ತದೆ. ಯಾಕಂದರೆ ಭಾರತವನ್ನು ಎಲ್ಲ ಪ್ರಪಂಚದ ಎಲ್ಲ ದೇಶವನ್ನು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣವಾ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ನೀವಿರುವ ಸ್ಥಳದಲ್ಲಿ ನಿಂತ್ಕೊಂಡು, ಕೂತ್ಕೊಂಡು, ಮೊಣಕಾಲೂರಿನೋ ಹೇಗಾದರೂ ಸರಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯ, ಸ್ತೋತ್ರ. ಕರ್ತನೆ, ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಲ್ಲೆಲೂಯ, ಸ್ತೋತ್ರ ರಾಜ್ಯಗಳು ಯೇಸು ಸ್ವಾಮಿ ನಿನ್ನ ಕೃಪೆಯಿಂದ ಹಲ್ಲೆಲೂಯ ಸಹೋದರರ ಐಕ್ಯತೆ ಹೊಂದಲಿ. ಸಹೋದರ ಒಂದಾಗಿರೋದು ಎಷ್ಟೋ ಒಳ್ಳೆಯದು. ಅಲ್ಲಿ ಆಶೀರ್ವಾದ ಜೀವ ಉಂಟಾಗಬೇಕೆಂಬುದಾಗಿ ಇಟ್ಟಿದ್ದೇನೆ ಅಂತ ಹೇಳಿದೆ. ಅಪ್ಪ, ಅದು ಆರೋನನ ತಲೆ ಮೇಲೆ ಸೂಸಲ್ಪಟ್ಟ ಶ್ರೇಷ್ಠ ತೈಲಕ್ಕೆ ಅಪ್ಪ ಸಮವಾಗಿದೆ ಎಂಬುದಾಗಿ ಹೇಳಿದೀಯಾ. ಕರ್ತನೇ ಸ್ತೋತ್ರ. ಇವತ್ತು ಅಪ್ಪ, ನಾವೆಲ್ಲರೂ ಕೂಡ ಒಂದಾಗಿ ಭಾರತ ದೇಶದ ಹಲ್ಲೆಲೂಯ ಸ್ತೋತ್ರ ಒಗ್ಗಟ್ಟಿಗಾಗಿ, ಐಕ್ಯತೆಗಾಗಿ, ಅನ್ಯೋನ್ಯತೆಗಾಗಿ, ಪ್ರೀತಿಗಾಗಿ ನಾವು ಪ್ರಾರ್ಥಿಸುತ್ತಿರುವಾಗ ಎಲ್ಲ ದೇವ ಸಭೆಗಳ ಮೇಲೆ, ಉತ್ತಮ ದೇವ ಸಭೆಗಳ ಮೇಲೆ, ಉತ್ತಮ ದೇವ ಸೇವಕರುಗಳ ಮೇಲೆ ಇಳಿದು ಬರಲಿ ನಿನ್ನ ಕೃಪೆ. ರಿಮಾ ಖಬರ ಶಂದರಲ್ಲಿ ಖರಬರಬ ನಾಮಕಾರ್ಥವಾಗಿರ್ತಕ್ಕಂಥವರ ಮೇಲೂ ದೇವರಾತ್ಮನ ಇಳಿದು ಬಂದು ಯೇಸುವಿನ ನಾಮದಲ್ಲಿ ಕರ್ತನೆ ಎಲ್ಲ ಜಗಳ ಗಂಟಿಗರನ್ನು, ಸುಳ್ಳು ಸಾಕ್ಷಿಗಳನ್ನು ಬಿತ್ತಿ ಹಲ್ಲೆಲೂಯ ಒಬ್ಬರಿಗೊಬ್ಬರು ಜಗಳ ತಂದಿಕ್ಕುವಂತ ಹಳ್ಳಿಯಲ್ಲಿ, ತಾಲೂಕಿನಲ್ಲಿ, ಹೋಬಳಿಯಲ್ಲಿ, ಹಲ್ಲೆಲೂಯ ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ ಎಲ್ಲಿದ್ರು ಕೂಡ ಅಂಥವರನ್ನ ಸುಮ್ಮನೆ ಬಿಡಬಾರದು. ಕರ್ತನೆ ಸ್ತೋತ್ರ. ರಾಜಕೀಯದಲ್ಲಿ ಹಲ್ಲೆಲೂಯ ಸ್ತೋತ್ರ ಜಗಳಗಳು ತಂದಿಕ್ಕತಕ್ಕಂಥವರು ಅಮ್ಮೇನ ಕಬಲ ಶಂದರಲ್ಲಿ ಕಬಲಬ, ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಜಗಳ ತಂದಿಕ್ಕತಕ್ಕಂಥವರನ್ನು ನನ್ನ ದೇವರ ಮಹಾ ದಂಡನೆಯಿಂದ ದಂಡಿಸು. ರಿಬಾ ಕಮಲೆ ದೆರೆ ಶಬ ರಂದಲೆ ಕೀನದುರಿ ಕಮಲಬ. ನಮ್ಮ ದೇಶ ಪ್ರೀತಿಯ ದೇಶ, ಭಾರತ ದೇಶ ಸಮಾಧಾನದ ದೇಶ, ಐಕ್ಯತೆ ದೇಶ, ಒಗ್ಗಟ್ಟಿನ ದೇಶ ಎಂಬುದಾಗಿ ಎಲ್ಲರೂ ಒಗ್ಗಟ್ಟಾಗಲಿ ಸ್ವಾಮಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹಲ್ಲೆಲೂಯ ಸ್ತೋತ್ರ ಕರ್ತನೆ, ಸಿಖ್ಖರು, ಜೈನರು, ಬೌದ್ಧ ಧರ್ಮರು, ಪಾರ್ಸಿಯರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನೆಮ್ಮದಿಯಿಂದ ಸಮಾಧಾನದಿಂದ ಹಲ್ಲೆಲೂಯ ಜೀವಿಸುವಂತೆ ಯೇಸು ಸ್ವಾಮಿ ಯಾವುದೇ ಭೇದ ಭಾವ ಇಲ್ಲದಂತೆ ಕಹಿಗಳನ್ನ, ವಿರೋಧಗಳನ್ನ ಯೇಸುವಿನ ನಾಮದಲ್ಲಿ ಎಲ್ಲರ ಹೃದಯದಲ್ಲಿ, ಮನಸ್ಸಿನಲ್ಲಿ, ಊರಿನಲ್ಲಿ, ಗ್ರಾಮ ಪಟ್ಟಣ ಆಲೋಚನೆಗಳು ತೆಗೆದು ಯೇಸುವಿನ ನಾಮದಲ್ಲಿ ನಮ್ಮ ಭಾರತ ದೇಶವನ್ನು ಆಶೀರ್ವದಿಸು ಸ್ವಾಮಿ. ಸಭೆಗಳು ಒಗ್ಗಟ್ಟಾಗಲಿ, ಜನರು ಒಗ್ಗಟ್ಟಾಗಲಿ. 150 ಕೋಟಿ ಆತ್ಮಗಳು ಕರ್ತನಾದ ಯೇಸು ನಾಮದಲ್ಲಿ ಜನರು ಒಂದಾಗಿ ನನ್ನ ದೇಶದ ಪ್ರಜೆ ನಾನು, ನನ್ನ ದೇಶ ಮುಖ್ಯ, ನನ್ನ ಜನರು ಮುಖ್ಯ, ನಾವೆಲ್ಲ ಒಂದಾಗಿರೋಣ ಎಂಬುದಾಗಿ ಸುವಾರ್ತೆ ಸಾರುವ ಒಂದು ಹಲ್ಲಲ್ಲಿ ಧ್ವನಿಗಳೆಲ್ಲ ಕಡೆ ಕೇಳಲ್ಪಡಲಿ. ಹಳ್ಳಿಗಳಲ್ಲಿ ಕರ್ತನೆ ಸೋತ್ರ ಸಮಸ್ಯೆಗಳು ಹೆಚ್ಚಿದೆ. ಇದರಿಂದ ದೇವರ ಹೊಡೆದಾಟ, ಕಿತ್ತಾಟ, ಕೊಲೆಗಳು, ಅಯ್ಯೋ ದೇವ ಮಾಟ ಮಂತ್ರಗಳು, ಅಯ್ಯೋ ಎಷ್ಟೊಂದು ನೋವು ಸಂಕಟಗಳಿದೆ. ಇದೆಲ್ಲ ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಗಾಬ್ರಿಯಲ್ ದೂತನನ್ನು, ಮೀಕಾಲ್ ದೂತನ ಸೈನ್ಯಗಳನ್ನು ಯೇಸುವಿನ ನಾಮದಲ್ಲಿ ಕರ್ತನೆ ಇಳಿಸಿ ಭಾರತ ದೇಶದ ಶತ್ರು ಕೋಟೆಗಳನ್ನು ನಿರ್ಮೂಲ ಮಾಡುತ್ತದೆ. ಇಮ್ಮಾನುವೇಲನ ರಕ್ತ, ಯೇಸು ಕ್ರಿಸ್ತನ ಅಮೂಲ್ಯ ರಕ್ತ, ಹಲ್ಲೆಲೂಯ ಸೈತಾನನ ಕೋಟೆಗಳನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡಲಿ ಸ್ವಾಮಿ. ದೇಶ ಅನ್ಯೋನ್ಯತೆಯನ್ನು, ಸಮಾಧಾನ, ಸಂತೋಷ, ರಕ್ಷಣೆಯನ್ನು, ಸಂತೋಷವನ್ನು ಕಾಣಲಿ. ನಿನ್ನ ಬರೋಣಕ್ಕೆ ಮುಂಚೆ ಉತ್ತಮ ದೇಶವಾಗಿ ಕಾಣಲ್ಪಡಲಿ.
ಯೇಸು ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಹಲ್ಲೆಲೂಯಾ. ಪ್ರಿಯರಾದವರೇ, ಈಗ ಪ್ರಪಂಚದ ಎಲ್ಲ ಕರ್ತನಿಗೆ ಸ್ತೋತ್ರ. ದೇಶಗಳಿಗಾಗಿ ನಾವೇನು ಮಾಡೋಣ? ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಸ್ತೋತ್ರ. ಪ್ರಪಂಚದ ಎಲ್ಲ ದೇಶಗಳನ್ನು ದೇವರು ಇದೇ ರೀತಿ ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ತುಂಬಿಸುವಂತೆ ಕರ್ತನಿಗೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋಣ. ಅಫ್ಘಾನಿಸ್ತಾನ, ಅಲ್ಬೇನಿಯಾ, ಅಲ್ಜೀರಿಯಾ, ಅಂಡೋರಾ, ಅಂಗೋಲಾ, ಅಟಿಗುವಾ, ಅರ್ಜೆಂಟೀನಾ, ಅರ್ಮೇನಿಯಾ, ಆಸ್ಟ್ರೇಲಿಯಾ, ಆಸ್ಟ್ರಿಯಾ, ಅಜರ್ಬೈಜಾನ್, ಬಹಮಾಸ್, ಬಹ್ರೈನ್, ಬಾಂಗ್ಲಾದೇಶ, ಬಾರ್ಬಡೋಸ್, ಬೆಲಾರಸ್, ಬೆಲ್ಜಿಯಂ, ಬೆಲಿಸ್, ಬೆನಿನ್, ಭೂತಾನ್, ಬೊಲಿವಿಯಾ, ಬೋಸ್ನಿಯಾ, ಬೋಟ್ಸ್ವಾನಾ, ಬ್ರೆಜಿಲ್, ಬ್ರೂನೆ, ಬುಲ್ಗೇರಿಯಾ, ಬುರ್ಕಿನಾಫಾಸೋ, ಬುರುಂಡಿ, ಕೇಪ್ ವರ್ಡೆ, ಕಂಬೋಡಿಯಾ, ಕ್ಯಾಮರೂನ್, ಕೆನಡಾ, ಮಧ್ಯ ಆಫ್ರಿಕಾದ ಗಣರಾಜ್ಯ ಚಾಡ್, ಚಿಲಿ, ಚೀನಾ, ಕೊಲಂಬಿಯಾ, ಕಮರಸ್, ಕಾಂಗೋ, ಕೋಸ್ಟಾರಿಕಾ, ಕೊಟದಿ, ಐವರಿ, ಕ್ರೊಯೇಷಿಯಾ, ಕ್ಯೂಬಾ, ಸರ್ಪ್ರೈ, ಚೀಕ್, ಡೆನ್ಮಾರ್ಕ್, ಜಿಬುಟಿ, ಡೊಮಿನಿಸ್, ಈಕ್ವಡರ್, ಈಜಿಪ್ಟ್, ಎಲ್ಸಡರ್, ಈಕ್ವಟೋರಿಯಲ್ ಎರಿಟ್ರಿಯಾ, ಎಸ್ಟೋನಿಯಾ, ಎಸ್ವಾಟಿನಿಯಾ, ಇಥಿಯೋಪಿಯಾ, ಫಿಜಿ, ಫಿನ್ಲ್ಯಾಂಡ್, ಫ್ರಾನ್ಸ್, ಗೇಬೋನ್, ಗ್ಯಾಂಬಿಯಾ, ಜಾರ್ಜಿಯಾ, ಜರ್ಮನಿ, ವಾನಾ, ಗ್ರೀಸ್, ಗ್ರೆನಡಾ, ಗ್ವಾಟೆಮಾಲಾ, ಗಿನಿ, ಗ್ರಿನಿಬೋಸೋ, ಗಯಾನಾ, ಹೈಟಿ, ಹೊಂಡುರಾಸ್, ಹಂಗೇರಿ, ಐಸ್ಲ್ಯಾಂಡ್, ಇಂಡೋನೇಷ್ಯಾ, ಇರಾನ್, ಇರಾಕ್, ಐರ್ಲ್ಯಾಂಡ್, ಇಸ್ರೇಲ್, ಇಟಲಿ, ಜಮೈಕಾ, ಜಪಾನ್, ಜೋರ್ಡಾನ್, ಕಜಕಿಸ್ತಾನ್, ಕೆನ್ಯಾ, ಕಿರಿಬಿಟಿ, ಕುವೈತ್, ಕರ್ಗಿಸ್ತಾನ್, ಲವೋಸ್, ಲಾಟ್ವಿಯಾ, ಲೆಬನಾನ್, ಲೆತಸೋ, ಲಿಬಿಯಾ, ಲೆಚೆಸ್ವೈನ್, ಲಿಥುವೇನಿಯಾ, ಲೆಕ್ಸಂಬರ್ಗ್, ಮಡಗಾಸ್ಕರ್, ಮಲಾವಿ, ಮಲೇಷ್ಯಾ, ಮಾಲ್ಡೀವ್ಸ್, ಮಾಲಿ, ಮಾಲ್ಟಿ, ಮಾರ್ಷಲ್ ದ್ವೀಪಗಳು, ಮೊಂಟೆರಿನಿಯಾ, ಮಾರಿಷಸ್, ಮೆಕ್ಸಿಕೋ, ಮೆಕ್ರೋನೇಷಿಯಾ, ಮಾಲ್ಡೋವಾ, ಮೊನಾಕೋ, ಮಂಗೋಲಿಯಾ, ಮೊಂಟೆಗ್ರಿನೋ, ಮೊರೊಕೊ, ಮೊಜಾಂಬಿಕ್, ಮ್ಯಾನ್ಮಾರ್, ನಮೀಬಿಯಾ, ನೌರು, ನೇಪಾಳ, ನೆದರ್ಲ್ಯಾಂಡ್ಸ್, ನ್ಯೂಜಿಲೆಂಡ್, ನಿಕರಗುವಾ, ನೈಜೀರಿಯಾ, ಉತ್ತರ ಕೊರಿಯಾ, ನಾರ್ತ್ ಮೆಂಡೋಸಿನಿಯಾ, ನಾರ್ವೆ, ಒಮನ್, ಪಾಕಿಸ್ತಾನ್, ಪೊಲಾವೋ, ಪನಾಮಾ, ಪಾಪುವಾ ನ್ಯೂಗಿನಿ, ಪಗರ್ವೆ, ಪೇರು, ಫಿಲಿಪೈನ್ಸ್, ಪೋಲ್ಯಾಂಡ್, ಪೋರ್ಚುಗಲ್, ಕತಾರ್, ರೊಮೇನಿಯಾ, ರಷ್ಯಾ, ರೊಂಡವಾ, ಸೆಂಟ್ ಕಿಟ್ಸ್, ಸೆಂಟ್ ಲೂಯಿಸಾ, ಸೆಂಟ್ ವಿನ್ಸೆಂಟ್, ಸಮೋಹಾ, ಸಾನ್ ನಿರ್ಮೂನೋ, ಸಾವೋಟೋಮ್, ಸೌದಿ ಅರೇಬಿಯಾ, ಸೆನೆಗಲ್, ಸರ್ಬಿಯಾ, ಸ್ವೆಸ್ಬೆಲ್, ಸೆರೆಯಾಲಿಟೀನ್, ಸಿಂಗಪೂರ್, ಸ್ಲೋವೇಕಿಯಾ, ಸ್ಲೋವೇನಿಯಾ, ಸೋಮಾನ್ ದ್ವೀಪಗಳು, ಸೋಮಾಲಿಯಾ, ದಕ್ಷಿಣ ಆಫ್ರಿಕಾ, ದಕ್ಷಿಣ ಕೊರಿಯಾ, ದಕ್ಷಿಣ ಸುಡಾನ್, ಸ್ಪೇನ್, ಶ್ರೀಲಂಕಾ, ಸುಡಾನ್, ಸುರಿಮನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಸಿರಿಯಾ, ತಜಿಕಿಸ್ತಾನ್, ಟಾಂಜಾನಿಯಾ, ಥೈಲ್ಯಾಂಡ್, ಟೋಗೋ, ಟೊಂಗಾ, ಟ್ರೈನಿಡಾಡ್, ಟುನಿಷಿಯಾ, ಟರ್ಕಿ, ತುರ್ಕಮೆನಿಸ್ತಾನ್, ಟುವಾಲು, ಉಗಂಡಾ, ಉಕ್ರೇನ್, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್, ಉರುಗ್ವೆ, ಉಜ್ಕಿಸ್ತಾನ್, ವೈನುವಾಟು, ವ್ಯಾಟಿಕನ್ ಸಿಟಿ, ವೆನಿಜುವೆಲಾ, ವಿಯೆಟ್ನಾಂ, ಯೆಮೆನ್, ಜಾಂಬಿಯಾ, ಜಿಂಬಾಬ್ವೆ. ಪ್ರಿಯರಾದವರೇ, ಎಲ್ಲ ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ. ನಮಗೆ ಗೊತ್ತಿರುವಂಥದ್ದು ಇಷ್ಟೇ, ಇನ್ನೂ ಹೆಚ್ಚಾಗಿರ್ಬೋದು. ಯಾರಿದ್ದರು, ಎಲ್ಲಿದ್ದರು, ಯಾವುದೇ ದೇಶ ಆದರೂ ಅನ್ಯೋನ್ಯತೆ ಇಲ್ಲದೆ ಯಾರೂ ಇರಬಾರ್ದು. ನಾವೆಲ್ಲರೂ ಕೂಡ ಕಣ್ಣೀರಿಂದ ಪ್ರಾರ್ಥನೆ ಮಾಡೋಣ. ಕರ್ತನೇ, ಎಲ್ಲ ದೇಶಗಳಲ್ಲಿರುವಂಥ ದೇವರ ಉತ್ತಮ ಸಭೆಗಳು, ದೇವರು ಆರಿಸಿಕೊಳ್ಳಲ್ಪಟ್ಟಂಥ ಸಭೆಗಳು, ದೇವರು ಕರೆದಂಥ ದೇವದಾಸರುಗಳು, ಹಲ್ಲೆಲೂಯಾ, ವಿಶ್ವಾಸಿಗಳು, ಸಭೆ ಹಿರಿಯರು, ಯೌವನಸ್ಥರು, ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಬೋಧಕರುಗಳು, ಹಲ್ಲೆಲೂಯಾ, ಚಿಕ್ಕವರು, ದೊಡ್ಡವರು, ಸ್ತೋತ್ರ, ಎಲ್ಲ ಫಾದರ್ಗಳು, ಎಲ್ಲ ಸಿಸ್ಟರ್ಸ್ಗಳು, ಎಲ್ಲ ನನ್ಸ್ಗಳು, ಹಲ್ಲೆಲೂಯಾ, ಎಲ್ಲ ಬಿಷಪ್ಗಳು, ಎಲ್ಲ ರೆವರೆಂಡ್ಗಳು, ಹಲ್ಲೆಲೂಯಾ, ಎಲ್ಲ ಸಹೋದರ ಸಹೋದರಿಗಾಗಿ ನಾವು ಭಾರಪಟ್ಟು ಪ್ರಾರ್ಥಿಸ್ತೇವೆ ರಾಜ. ಎಲ್ಲ ಮಿನಿಸ್ಟ್ರಿಗಳಿಗಾಗಿ, ಎಲ್ಲ ಕರ್ತನೆ ಡಿನಾಮಿನೇಷನ್ಗಳಿಗಾಗಿ, ಎಲ್ಲ ಚಾರಿಟಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅಯ್ಯ, ನಮ್ಮ ದೇಶದಲ್ಲಿ ಎಲ್ಲರೂ ಐಕ್ಯತೆಯಿಂದ ಇರಲಿ ಅಪ್ಪ. ಎಲ್ಲ ಸಭೆಗಳು ದೇವದಾಸರುಗಳ ಐಕ್ಯತೆಯಿಂದ ಇರಲಿ, ಎಲ್ಲ ದೇವ ಮಕ್ಕಳ ಐಕ್ಯತೆಯಿಂದ ಇರಲಿ. ಭೇದ ಭಾವಗಳು ಹೋಗಲಿ, ಜಗಳಗಳು ಹೋಗಲಿ, ಕಿತ್ತಾಟಗಳು ಹೋಗಲಿ, ಸೈತಾನನ ರಾಜ್ಯ ನಾಶವಾಗಲಿ. ದೇವರ ಮಕ್ಕಳ ಮಧ್ಯದಲ್ಲಿ ದೇವರ ಚಿತ್ತ ನೆರವೇರುವಂತೆ ಪವಿತ್ರಾತ್ಮನ ಎಲ್ಲರ ಮನಸ್ಸಿನಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ಆತ್ಮೀಯ ಫಲಗಳನ್ನು, ಆತ್ಮೀಯ ವರಗಳನ್ನು ತುಂಬಿಸಿ ನಿನ್ನ ಚಿತ್ತವನ್ನು ನೆರವೇರಿಸು ಕರ್ತನೆ. ನಿನ್ನ ಚಿತ್ತವನ್ನು ನೆರವೇರಿಸು. ಎಲ್ಲರ ಐಕ್ಯದಿಂದ ಈ ಕಡೆ ದಿವಸಗಳಲ್ಲಿದ್ದು ದೇವರ ರಾಜ್ಯಕ್ಕೆ ಸಿದ್ಧವಾಗುವಂತೆ ಎಲ್ಲರನ್ನು ಬಲಪಡಿಸು ಸ್ವಾಮಿ, ಬಲಪಡಿಸು ಅಪ್ಪ. ಅದೇ ರೀತಿಯಾಗಿ ಅನೇಕ ಅನ್ಯರಿದ್ದಾರೆ ಸ್ವಾಮಿ, ದೇವರನ್ನು ಅರಿಯದೇ ಇರತಕ್ಕಂಥವರು ಕೂಡ ಕುಟುಂಬಗಳಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ಅತ್ತೆ ಮಾವ, ಅಲ್ಲೆಲ್ಲಿಯ ಬಂಧುಗಳು, ಮಿತ್ರರು, ರಾಜಕಾರಣಿಗಳು, ಬಿಸ್ನೆಸ್ಗಳಲ್ಲಿ, ಕೆಲಸದ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜಗಳಗಳು, ಸ್ತೋತ್ರ, ಅನ್ಯೋನ್ಯತೆ ಕೊರತೆಗಳಾಗಿದೆ. ಎಲ್ಲ ಕಡೆ ಅನ್ಯೋನ್ಯತೆ ಉಂಟಾಗಲಿ, ಎಲ್ಲ ಕಡೆಯಲ್ಲಿ ದೇವರ ಆಶೀರ್ವಾದ ಉಂಟಾಗಲಿ, ಎಲ್ಲ ಕಡೆಯಲ್ಲಿ ದೇವರ ಸಮಾಧಾನ ಉಂಟಾಗಲಿ. ಕೃಪೆ 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 ಕರ್ತನೇ. ಅಂತ್ಯ ದಿನಗಳಲ್ಲಿರುವಾಗ ನಮ್ಮ ಎಲ್ಲ ಬ್ಯಾಂಗ್ಳೂರು ಪಟ್ಟಣ, ಕರ್ನಾಟಕ ರಾಜ್ಯ, ಭಾರತ ದೇಶ, ಲೋಕದ ಕಟ್ಟ ಕಡೆಯವರೆಗೂ ಕೂಡ ಎಲ್ಲರಿಗೂ ಅನ್ಯೋನ್ಯತೆಯಾಗಿರುವುದಕ್ಕೆ, ಸಮಾಧಾನವಾಗಿರುವುದಕ್ಕೆ, ಒಂದಾಗಿರುವುದಕ್ಕೆ, ಒಗ್ಗಟ್ಟಾಗಿರುವುದಕ್ಕೆ ನಿನ್ನ ಕೃಪೆ ಕೊಡು ರಕ್ಷಕ. ನಿನ್ನ ಕೃಪೆ ಕೊಡು ರಕ್ಷಕ. ಕೃಪೆ ಕೊಡು ರಕ್ಷಕ. ಕೃಪೆ ಕೊಟ್ಟು ಪ್ರತಿಯೊಬ್ಬರನ್ನು ನಿನ್ನ ಪ್ರೀತಿ, ಸಂತೋಷ, ಸಮಾಧಾನದಲ್ಲಿ ಆಶೀರ್ವದಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವಳ ತಂದೆಯೇ. ಆಮೇನ್, ಆಮೇನ್. ಪ್ರಿಯರಾದವರೇ, ಇವತ್ತು ನಮ್ಮೆಲ್ಲ ಪ್ರಾರ್ಥನೆಗಳನ್ನು ದೇವರು ಕೇಳಿದರು. ಎಲ್ಲರನ್ನು ಕೂಡ ಐಕ್ಯತೆಯಲ್ಲಿ ಇಡುತ್ತಾರೆ. ಹಲ್ಲೆಲೂಯಾ. ದೇವರ ಕೃಪೆಯಿಂದ ನಾವು ಕಮ್ಮಗೊಂಡಳ್ಳಿಯಲ್ಲಿ ಒಂದು
ಪ್ರಾರ್ಥನಾ ಮಂದಿರವನ್ನು ಕಟ್ಟಬೇಕಂತಿದ್ದೇವೆ. ನೀವೆಲ್ಲರೂ ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಮತ್ತಿಕೆರೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ 2 ಸ್ಥಳದಲ್ಲೂ ಕೂಡ ಮತ್ತೆ ಕೂಡ 2 ಪ್ಲ್ಯಾನಲ್ಲಿದೆ. ಸೊ ಅದಕ್ಕೆಲ್ಲರೂ ಕೂಡ ವ್ಯವಸ್ಥೆಗಳನ್ನು ದೇವರು ಮಾಡ್ತಿದ್ದಾರೆ. ನೀವು ನಮ್ಮನ್ನು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ರಿ. ಸಾಧ್ಯವಾದರೆ ನೀವು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ. ಗಾಡ್ ಬ್ಲೆಸ್ ಯು ಆಲ್. ಶಾಲೋಮ್ ಮಾರನಾಥ. ಪ್ರೈಸ್ ದ ಲಾರ್ಡ್.